ಕೂಡ ಸ್ವಾಗತವನ್ನ ಬಯಸ್ತಾ ಈ ಒಂದು ಮೊದಲ ದಿನದ ಆನ್ಲೈನ್ ತರಗತಿಗೆ ಸಂಬಂಧಿಸಿದ ಹಾಗೆ ಅಡ್ಮಿಷನ್ 2024 ಸ್ಪರ್ಧೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಅಡ್ಮಿಷನ್ 2024 ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ಸಲುವಾಗಿ ನಡೆಸಲಾಗ್ತಿರುವ ಸ್ಪರ್ಧೆಯ ಹಂತಗಳನ್ನ ಕೆಳಗಡೆ ತಿಳಿಸ್ತಾ ಇದ್ವಿ. ಇದು 2023 ಅಂದ್ರೆ ಕಳೆದ ವರ್ಷ ನಡೆಸಲಾದಂತಹ ಅನ್ವೇಷಣೆ ಸ್ಪರ್ಧೆಗೆ ಸಂಬಂಧಪಟ್ಟಂತ ಅಂಕಿ ಅಂಶಗಳು ಈ ರೀತಿಯಲ್ಲಿದೆ. ಮೊದಲನೇ ಹಂತ ಶಾಲಾ ಹಂತವಾಗಿತ್ತು. ಶಾಲಾ ಹಂತದಲ್ಲಿ ಆನ್ಲೈನ್ ಪರೀಕ್ಷೆ ಮೂಲಕ ನಾವು ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಹಾಗೆ ಕೆಲವು ವಸತಿ ಶಾಲೆಗಳಲ್ಲಿ ನಾವು ಆಫ್ಲೈನ್ ಮಾದರಿಯಲ್ಲೂ ಕೂಡ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಈ ಮೊದಲ ಹಂತದ ಶಾಲಾ ಹಂತದ ಸ್ಪರ್ಧೆಯಲ್ಲಿ ಒಟ್ಟು 20,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡು ಎಕ್ಸಾಮ್ ನ ಬರೆದಿದ್ರು, ಪರೀಕ್ಷೆಯನ್ನ ಬರೆದಿರ್ತಾರೆ. ಹಾಗೆ ಇಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದಂತಹ ವಿದ್ಯಾರ್ಥಿಗಳನ್ನ ಜಿಲ್ಲಾ ಹಂತಕ್ಕೆ ಆಯ್ಕೆ ಮಾಡಲಾಗಿತ್ತು. ಇದು ಭೌತಿಕ ಲಿಖಿತ ಪರೀಕ್ಷೆ ಆಗಿರುತ್ತೆ. ಆಯ್ದ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಆಗಮಿಸಿ ಪರೀಕ್ಷೆಯನ್ನ ಬರೆದಿರ್ತಾರೆ. ಇದರಲ್ಲಿ 2,800ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಹಂತದಲ್ಲಿ ಪರೀಕ್ಷೆಯನ್ನ ಬರೆದಿರ್ತಾರೆ. ಇಲ್ಲಿ ಆಯ್ಕೆಯಾಗಿ ಉತ್ತಮ ಪ್ರದರ್ಶನ ನೀಡಿದಂತಹ ವಿದ್ಯಾರ್ಥಿಗಳು 4 ವಿಭಾಗಗಳಲ್ಲಿ ನಾವು ನಡೆಸಲಾದಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು. ಈ ಸ್ಪರ್ಧೆಗಳು 4 ವಿಭಾಗಗಳಲ್ಲಿ ನಡೆದಿದ್ದು ಎಲ್ಲೆಲ್ಲಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಧಾರವಾಡ, ಕಲಬುರಗಿ, ಬೆಂಗಳೂರು ಹಾಗೆ ಮೈಸೂರು ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾರೆ. ಇಲ್ಲಿ ಲಿಖಿತ ಪರೀಕ್ಷೆಯ ರೂಪದಲ್ಲಿ ಹಾಗೆ ಕೆಲವೊಂದು ಪ್ರಾಯೋಗಿಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. 500ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಹಂತದಲ್ಲಿ ಭಾಗವಹಿಸಿದ್ರು. ಹಾಗೆ ಪ್ರತಿ ಹಂತದಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದಂತಹ 3 ಜನ ವಿದ್ಯಾರ್ಥಿಗಳಿಗೆ ಅಂದ್ರೆ 4 ವಿಭಾಗಗಳಿಂದ 3 ಜನ ವಿದ್ಯಾರ್ಥಿಗಳು 5,000, 3 ಜನ ವಿದ್ಯಾರ್ಥಿಗಳು 3,000 ಹಾಗೆ 3 ಜನ ವಿದ್ಯಾರ್ಥಿಗಳು 2,000 ರೂಪಾಯಿಗಳ ಪ್ರೋತ್ಸಾಹ ಧನವನ್ನ ವಿಭಾಗ ಹಂತಗಳಲ್ಲಿ ಪಡೆದಿರ್ತಾರೆ. ಇಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದಂತಹ ವಿದ್ಯಾರ್ಥಿಗಳನ್ನ ರಾಜ್ಯ ಹಂತಕ್ಕೆ ಆಯ್ಕೆ ಮಾಡಲಾಗಿತ್ತು. ಇದರಲ್ಲಿ 20 ವಿದ್ಯಾರ್ಥಿಗಳನ್ನ ನಾವು ಆಯ್ಕೆ ಮಾಡ್ಬೇಕಾಗಿತ್ತು. ಆದ್ರೆ ವಿದ್ಯಾರ್ಥಿಗಳ ಭಾಗವಹಿಸಿಕೆ ಅತ್ಯುತ್ತಮವಾಗಿದ್ದರಿಂದಾಗಿ 10 ಜನ ವಿದ್ಯಾರ್ಥಿಗಳಿಗೆ ವಿಶೇಷ ರೂಪದಲ್ಲಿ ಅವ್ರನ್ನ ನಾವು ಸ್ಪರ್ಧೆಗೆ ಆಹ್ವಾನಿಸಿ ರಾಜ್ಯ ಹಂತದಲ್ಲಿ ಅವ್ರು ಭಾಗವಹಿಸಿದ್ರು. ಇಲ್ಲೂ ಕೂಡ ಕೆಲವೊಂದು ಲಿಖಿತ ಪರೀಕ್ಷೆಗಳು ಹಾಗೆ ಪ್ರಾಯೋಗಿಕ ಪರೀಕ್ಷೆಗಳನ್ನ ಏರ್ಪಡಿಸಲಾಗಿತ್ತು. ಇಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದಂತಹ 5 ಜನ ವಿದ್ಯಾರ್ಥಿಗಳಿಗೆ 2 ವರ್ಷಗಳ ಸ್ಥಿರ ಠೇವಣಿಯ ರೂಪದಲ್ಲಿ 20,000 ರೂಪಾಯಿಗಳನ್ನ ಅವರ ಬ್ಯಾಂಕ್ ಖಾತೆಗೆ ರವಾನಿಸಲಾಗಿದೆ. ಈ ವರ್ಷದಲ್ಲಿ 2024ರ ಅನ್ವೇಷಣೆ ಸ್ಪರ್ಧೆಯಲ್ಲೂ ಕೂಡ ಕಳೆದ ವರ್ಷದಂತೆಯೇ ಕೂಡ ಈ ವರ್ಷವು 4 ಹಂತಗಳಲ್ಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗುತ್ತೆ. ಮೊದಲನೇ ಹಂತ ಶಾಲಾ ಹಂತ. ಇದನ್ನ ಆನ್ಲೈನ್ ಮೂಲಕ ನೋಂದಣಿ ಮಾಡಿಸ್ಕೊಂಡಿರ್ಬೇಕು. ಹಾಗೆ ಆನ್ಲೈನ್ ಮೂಲಕ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ. ಆಯ್ದ ವಸತಿ ಶಾಲೆಗಳಲ್ಲಿ ಆಫ್ಲೈನ್ ಮಾದರಿಯಲ್ಲಿ ಕೂಡ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಹಾಗೆ ಎರಡನೇ ಹಂತ ಜಿಲ್ಲಾ ಹಂತ ಆಗಿರುತ್ತೆ. ಇದು ಭೌತಿಕ ರೂಪದಲ್ಲಿ ಇರುತ್ತೆ. ಅಂದ್ರೆ ಲಿಖಿತ ಪರೀಕ್ಷೆಯನ್ನ ಆಯ್ದ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಆಗಮಿಸಿ ಪರೀಕ್ಷೆಯನ್ನ ಬರೆಯಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ಮುಂದಿನ ಸ್ಲೈಡ್ಸ್ ಗಳಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಹಾಗೆ 3ನೇ ಹಂತ ವಿಭಾಗೀಯ ಹಂತ ಆಗಿರುತ್ತೆ. ಅನ್ವೇಷಣೆ 2024ರ 3ನೇ ಹಂತ. ಹಾಗೆ ಅನ್ವೇಷಣೆ 24ರ 4ನೇ ಹಂತ ರಾಜ್ಯ ಹಂತ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಮುಂದಿನ ಹಂತಗಳಲ್ಲಿ ತಿಳಿಸಲಾಗುತ್ತೆ. ಹಾಗೆ ಅನ್ವೇಷಣೆಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾವು ಈಗಾಗಲೇ ತಿಳಿಸ್ತಾ ಬರ್ತಾ ಇದ್ದೀವಿ. ಇನ್ನು ಶಾಲಾ ಹಂತಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಹೀಗಿದೆ. ಮೊದಲನೇ ಪ್ರಯತ್ನಕ್ಕಾಗಿ ಭಾನುವಾರ 30ನೇ ತಾರೀಕು ಜೂನ್ ತಿಂಗಳಲ್ಲಿ ಮುಂದಿನ ಜೂನ್ ತಿಂಗಳಲ್ಲಿ ನಡೆಸಲಾಗುತ್ತೆ. ಮೊದಲ ಹಂತದ ಪ್ರಯತ್ನಕ್ಕಾಗಿ ಪರೀಕ್ಷೆಯನ್ನ ತೆಗೆದುಕೊಳ್ಳಲು ಇಲ್ಲಿ ನೀಡಿರುವಂತಹ ಲಿಂಕ್ ಅನ್ನ ಬಳಸಬೇಕಾಗಿ ಕೇಳ್ಕೊಂತೀವಿ. ಹಾಗೆ 2ನೇ ಪ್ರಯತ್ನ ಕೂಡ ಇರುತ್ತೆ. ಮೊದಲನೇ ಪ್ರಯತ್ನದಲ್ಲಿ ಭಾಗವಹಿಸಕ್ಕೆ ಸಾಧ್ಯ ಆಗಿಲ್ಲದೆ ಇರುವಂತಹ ವಿದ್ಯಾರ್ಥಿಗಳು 2ನೇ ಪ್ರಯತ್ನದಲ್ಲಿ ಭಾನುವಾರ 7ನೇ ತಾರೀಕು ಜುಲೈ ತಿಂಗಳಲ್ಲಿ ಪರೀಕ್ಷೆಯನ್ನ ತಗೊಳ್ಬಹುದಾಗಿರುತ್ತೆ. ಇದು ಆನ್ಲೈನ್ ಮಾದರಿಯಲ್ಲಿ ಆಗಿರುತ್ತೆ. ಹಾಗೆ ಮೊದಲನೇ ಪ್ರಯತ್ನ 2ನೇ ಪ್ರಯತ್ನದಲ್ಲಿ ಆಯ್ದ ವಸತಿ ಶಾಲೆಗಳಲ್ಲಿ ನಾವು ಆಫ್ಲೈನ್ ಮೂಲಕ ಕೂಡ ಪರೀಕ್ಷೆಯನ್ನ ಏರ್ಪಡಿಸಲಾಗುತ್ತೆ. ಈ ಆನ್ಲೈನ್ ಪರೀಕ್ಷೆಗೆ ಬೇಕಾದಂತ ಸಿದ್ಧತೆಗಳನ್ನ ಹೇಗ್ ಮಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಇದರಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಒಂದು ಪಠ್ಯಕ್ರಮ ಹೇಗಿದೆ ಅನ್ನೋದನ್ನ ಈ ಒಂದು PPTಯ ಕೊನೆಯ ಹಂತದಲ್ಲಿ ತಿಳಿಸಲಾಗುತ್ತೆ. ಹಾಗೆ ಆನ್ಲೈನ್ ತರಗತಿಗಳು ಈಗಾಗಲೇ ತಿಳಿಸಿರುವಂತೆ ಪ್ರತಿ ಸೋಮವಾರ, ಮಂಗಳವಾರ ಹಾಗೆ ಗುರುವಾರ, ಶುಕ್ರವಾರ ರಾತ್ರಿ 7 ಗಂಟೆಯಿಂದ 8:30 ಸಮಯದಲ್ಲಿ ನಡೆಸಲಾಗುತ್ತೆ. ಹಾಗೆ ಈ ತರಗತಿಗಳಲ್ಲಿ ನಿಮ್ಗೆ ಏನಾದ್ರೂ ಸಂದೇಹಗಳಿದ್ದು ಅದನ್ನ ಪರಿಹರಿಸ್ಕೋಬೇಕು ಅಂತ ಹೇಳಿದ್ರೆ ಪ್ರತಿ
ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಝೂಮ್ ಲಿಂಕ್ ಅಲ್ಲಿ ನಾವು ತಿಳಿಸಲಾಗುವಂತಹ ಲಿಂಕ್ ಅಲ್ಲಿ ನೀವೆಲ್ಲ ಜಾಯಿನ್ ಆಗಿದ್ರೆ ಇದೇ ಲಿಂಕು ಎಲ್ಲಾ ದಿನಗಳಲ್ಲೂ ಕೂಡ ಸಿಗುತ್ತೆ ನಿಮ್ಗೆ. ಇದೇ ಲಿಂಕ್ ಮೂಲಕ ನೀವು ಆನ್ಲೈನ್ ತರಗತಿಗಳಿಗೆ ದಾಖಲಾಗಬಹುದು. ಇದು ಸಂದೇಹ ನಿವಾರಣೆಗೋಸ್ಕರ ಭಾನುವಾರ ದಿನ ಬೆಳಿಗ್ಗೆ 10 ರಿಂದ 11 ಗಂಟೆ ತರಗತಿಗಳಿರುತ್ತೆ. ಹಾಗೆ ಏನು ನಾವು ಪಠ್ಯಕ್ರಮ ನಡೆಸಿರ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ 6 ಅಭ್ಯಾಸ ಪರೀಕ್ಷೆಗಳನ್ನು ಕೂಡ ಏರ್ಪಡಿಸಲಾಗಿರುತ್ತೆ. ಇಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದಂತಹ ವಿದ್ಯಾರ್ಥಿಗಳನ್ನ ಭಾನುವಾರ 14 ಜುಲೈ ಆ ದಿನಾಂಕದಂದು ಫಲಿತಾಂಶವನ್ನ ಪ್ರಕಟಿಸಲಾಗುತ್ತೆ. ಈ ಪ್ರಕಟಣೆಯ ಆಧಾರದ ಮೇಲೆ ಜಿಲ್ಲಾ ಆಯ್ಕೆ ಆಗ್ತದೆ. ಪರೀಕ್ಷೆ ಭಾನುವಾರ 28 ಇಲ್ಲಿ ನೀಡಲಾಗುವಂತಹ ಪಠ್ಯಕ್ರಮ ಹೇಗಿರುತ್ತೆ ಅಂತ ಮೊದಲನೇ ಹಂತದಲ್ಲಿ ನೀವು ಆನ್ಲೈನ್ ಪರೀಕ್ಷೆಯಲ್ಲಿ ಏನ್ ಬರ್ದಿರ್ತೀರಾ ಅದೇ ಪಠ್ಯಗಳ ಆಧಾರದ ಮೇಲೆ ಈ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ. ಈ ಫಲಿತಾಂಶವನ್ನ ಪ್ರಕಟಿಸಲಾಗುತ್ತೆ. ಪರೀಕ್ಷೆ ಸ್ಥಳ ಎಲ್ಲಿ ನಡೆಯುತ್ತೆ, ಯಾವ ವಿದ್ಯಾರ್ಥಿಗಳು ಎಲ್ಲಿ ಪರೀಕ್ಷೆಯನ್ನ ಬರೀಬೇಕಾಗುತ್ತೆ, ಇದಕ್ಕೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಒಂದು ವಾರ ಮುಂಚಿತವಾಗಿ ಅನ್ವೇಷಣೆ ಟೆಲಿಗ್ರಾಮ್ ಗುಂಪಿನಲ್ಲಿ ಪ್ರಕಟಿಸಲಾಗುತ್ತೆ. ಜಿಲ್ಲಾ ಹಂತಗಳಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದಂತಹ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿಯನ್ನ 15ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ನಾವು ಪ್ರಕಟಿಸಿದ್ದೇವೆ. ಇದು 2 ದಿನಗಳ ವಸತಿ ಶಿಬಿರ ಆಗಿರುತ್ತೆ. ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳು ತಿಳಿಸಿರುವಂತಹ ಸ್ಥಳಗಳಲ್ಲಿ ವಸತಿ ಶಿಬಿರದಲ್ಲಿ ಭಾಗವಹಿಸಬೇಕಾಗಿರುತ್ತೆ. ಅಲ್ಲೇ ನಮ್ಮೊಂದಿಗೆ ಉಳ್ಕೋಬೇಕಾಗಿರುತ್ತೆ. ಕ್ರಮ ಮೊದಲನೇ ಸುತ್ತಿನಂತೆಯೇ ಇರುತ್ತೆ. ಮೌಲ್ಯಮಾಪನ ಇಲ್ಲಿ ಲಿಖಿತ ಪರೀಕ್ಷೆ ರೂಪದಲ್ಲಿ ಕೂಡ ಇರುತ್ತೆ. ಹಾಗೆ ಕೆಲವು ರಿಟರ್ನ್ ಎಕ್ಸಾಮ್ಸ್ ಮತ್ತೆ ಆಕ್ಟಿವಿಟೀಸ್ ಗಳನ್ನು ಕೂಡ ನಡೆಸಲಾಗುತ್ತೆ. ಈ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳಿದ್ರೆ 2ನೇ ಹಂತದಲ್ಲಿ ಆಯ್ಕೆಯಾಗಿರುವಂತಹ 100 ಜನ ವಿದ್ಯಾರ್ಥಿನಿಯರು ಹಾಗೆ 25 ಜನ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. 3ನೇ ಹಂತದ ಶಿಬಿರದಲ್ಲಿ ವಸತಿ ಶಿಬಿರದಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದಂತಹ ವಿದ್ಯಾರ್ಥಿಗಳಿಗೆ 5,000, 3,000, 2,000 ರೂಪಾಯಿಗಳನ್ನ ಪುರಸ್ಕಾರದ ರೂಪದಲ್ಲಿ ನೀಡಲಾಗುತ್ತೆ. ಹಾಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಪಟ್ಟಿಯೊಂದಿಗೆ ಶಿಬಿರದ ದಿನಾಂಕಗಳು ಹಾಗೆ ಸ್ಥಳವನ್ನ ಅನ್ವೇಷಣೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರಕಟಿಸಲಾಗಿದೆ. ವಿಭಾಗೀಯ ಹಂತದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ವಸತಿ ಶಿಬಿರದಲ್ಲಿ ಭಾಗವಹಿಸಲಿಕ್ಕೆ ಅರ್ಹತೆಯನ್ನ ಪಡ್ಕೊಂತಾರೆ. ಇದು 4 ದಿನಗಳ ವಸತಿ ಶಿಬಿರ ಆಗಿರುತ್ತೆ. ಪಠ್ಯಕ್ರಮ ಮೊದಲನೇ ಸುತ್ತಿನಲ್ಲಿ ಏನಿರುತ್ತೆ ಹಾಗೆ ಮೌಲ್ಯಮಾಪನ, ಲಿಖಿತ ಪರೀಕ್ಷೆ ಹಾಗೆ ತಾಂತ್ರಿಕ ಚಟುವಟಿಕೆಗಳಲ್ಲಿ ಇರುತ್ತೆ. ಶಿಬಿರ 2 ದಿನಗಳ ವಸತಿ ಶಿಬಿರ ಏನ್ ನಾವು ಭಾಗವಹಿಸಿರ್ತೀರಾ ಡಿವಿಷನಲ್ ಕ್ಯಾಂಪ್ ಅಲ್ಲಿ ವಿಭಾಗೀಯ ಹಂತದಲ್ಲಿ ಇಲ್ಲಿ ಉತ್ತಮ ಪ್ರದರ್ಶನ ನೀಡಿದಂತ 80 ವಿದ್ಯಾರ್ಥಿನಿಯರು ಹಾಗೂ 20 ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುವಂತಹ 5 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ 2 ವರ್ಷಗಳ 20,000 ರೂಗಳ ಠೇವಣಿಯನ್ನು, ಉತ್ತಮ ಪ್ರದರ್ಶನವನ್ನ ನೀಡಿದಂತಹ 50 ವಿದ್ಯಾರ್ಥಿಗಳಿಗೆ PUC ವ್ಯಾಸಂಗಕ್ಕಾಗಿ ಟ್ಯೂಷನ್ ಫೀಸ್ ಅನ್ನು ಕೂಡ ಸಂಸ್ಥೆ ವತಿಯಿಂದ ಭರಿಸಲಾಗುತ್ತೆ. ವಿದ್ಯಾರ್ಥಿಗಳ ಪಟ್ಟಿಯ ಶಿಬಿರದ ದಿನ ಶಿಬಿರದ ಸ್ಥಳವನ್ನ ಶಿಬಿರದ ಅಂತಿಮ ದಿನದಂದು ಪ್ರಕಟಿಸಲಾಗುತ್ತೆ. ಹಾಗೆ ರಾಜ್ಯ ಮಟ್ಟದ ವಸತಿ ಶಿಬಿರದ ಕೊನೆಯ ದಿನವನ್ನ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುತ್ತೆ. 3 ದಿನಗಳ ವಸತಿ ಶಿಬಿರ ಮೈಸೂರಲ್ಲಿ ನಡೆಯುತ್ತೆ. 2ನೇ ದಿನದ ಶಿಬಿರ ಬೆಂಗಳೂರಿನಲ್ಲಿ ನಡೆಯುತ್ತೆ. 4ನೇ ದಿನದ ಶಿಬಿರದಲ್ಲಿ ಕಂಪನಿ ವಿಸಿಟ್ ಇರುತ್ತೆ. ಆ ಕಂಪನಿಯಲ್ಲೇ ಕೊನೆ ರಾಜ್ಯ ಮಟ್ಟದ ವಸತಿ ಶಿಬಿರದ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ. ಈ ಶಿಬಿರದಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಕೊನೆಯ ದಿನ ಬೆಂಗಳೂರಿನಿಂದ ಅವರವರ ಸ್ಥಳಗಳಿಗೆ ನಿರ್ಗಮಿಸೋದಕ್ಕೆ ಅವಕಾಶ ಇರುತ್ತೆ. ಈಗಾಗಲೇ ಟೆಲಿಗ್ರಾಮ್ ಗುಂಪಿನಲ್ಲಿ ಹಾಗೆ ಶಿಕ್ಷಕರಲ್ಲಿ ಈಗಾಗಲೇ ದಿನಾಂಕಗಳನ್ನ ಪ್ರಕಟಿಸಲಾಗಿದೆ. ಈಗಾಗಲೇ ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದೆ. 24ನೇ ತಾರೀಕು ಇಂದ ಪ್ರಾರಂಭವಾಗಿ 25ನೇ ತಾರೀಕು ರಿಜಿಸ್ಟ್ರೇಷನ್ ಓಪನ್ ಇರುತ್ತೆ. ಈಗಾಗಲೇ 500 ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಸೇರಿ ನಿಮ್ಮ ಫ್ರೆಂಡ್ಸ್ 10ನೇ ತರಗತಿಯಿಂದ 10ನೇ ತರಗತಿಗೆ ಹೋಗಿರುವಂತಹ ವಿದ್ಯಾರ್ಥಿಗಳು ಅರ್ಹ ವಿದ್ಯಾರ್ಥಿಗಳಿಗೆ ಈ ಲಿಂಕ್ಗಳನ್ನ ಶೇರ್ ಮಾಡೋದ್ರ ಮೂಲಕ ಪಠ್ಯಗಳಲ್ಲಿ ಭಾಗವಹಿಸಲಿಕ್ಕೆ ಪ್ರೋತ್ಸಾಹ ನೀಡಬೇಕಾಗಿ ಕೇಳ್ತಿದ್ದೀನಿ. ಈ ಮೂಲಕ ಈಗಾಗಲೇ ಹೇಳಿದಂತೆ ಇದೇ ಲಿಂಕ್ ಇವತ್ತು ಏನು ಜಾಯಿನ್ ಆಗಿದೆ ಇದೇ ಲಿಂಕ್ ಮೂಲಕ ಎಲ್ಲ ದಿನದ ತರಗತಿಗಳು ಸಂದೇಹ ನಿವಾರಣೆಯ ತರಗತಿಗಳು ಕೂಡ ನಡೀತಾ ಇರುತ್ತೆ. ಈಗಾಗಲೇ ಹೇಳಿದ ಹಾಗೆ ಬುಧವಾರ ದಿನ ಇರೋದಿಲ್ಲ.
ವಾರ ತರಗತಿಗಳನ್ನ ನಡೆಸಲಾಗುತ್ತೆ. ಸಂಹಿತ ನಿರ್ವಹಣೆ ಗಂಟೆಗಳಿಗೆ ತರಗತಿಗಳನ್ನ ನಡೆಸಲಾಗುತ್ತೆ. ಇದೇ ಜೂಮಿಂಗ್ ಬೋರ್ಡ್. ಅನ್ವೇಷಣೆ 2024 ವಿವೇಕ ಸ್ಕಾಲರ್ ವಿದ್ಯಾರ್ಥಿ ವೇತನದೊಂದಿಗೆ ವಿಜ್ಞಾನ ವಿಷಯದಲ್ಲಿ ಪಿಯುಸಿ ಶಿಕ್ಷಣಕ್ಕೆ ಅವಕಾಶ ಇರುತ್ತೆ. ಇದರ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಸ್ಲೈಡ್ಸ್ ಇದು 2023 ಅನ್ವೇಷಣೆ ಕ್ಷೇತ್ರದಲ್ಲಿ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಪಿಯುಸಿ ವಿಭಾಗದಲ್ಲಿ ವಿಜ್ಞಾನ ವಿಷಯದಲ್ಲಿ ಶಿಕ್ಷಣವನ್ನ ಮುಂದುವರಿಸ್ತಾ ಇದ್ದಾರೆ. ಅದರಲ್ಲಿ 20,000 ವಿದ್ಯಾರ್ಥಿಗಳು ಈಗಾಗಲೇ ಹೇಳಿದಂತೆ ಅವರು ಆನ್ಲೈನ್ ಪರೀಕ್ಷೆನ ಬರೆದಿದ್ದು. ಅದ್ರಲ್ಲಿ 2,800 ಹೆಚ್ಚು ವಿದ್ಯಾರ್ಥಿಗಳು 2ನೇ ಹಂತದಲ್ಲಿ ಭಾಗವಹಿಸಿದ್ರು. ಇಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದಂತಹ 300ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳನ್ನ ನಾವು ಶಾರ್ಟ್ ಲಿಸ್ಟ್ ಮಾಡಿ ಅವರ ಮನೆ ಭೇಟಿಯನ್ನ ಮಾಡಲಾಗಿತ್ತು. 500ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳ ಮನೆ ಭೇಟಿಯನ್ನ ಮಾಡಲು ಕಾರಣ ಏನು ಅಂತಂದ್ರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ವಿಶ್ಲೇಷಣೆ ಮಾಡ್ತಾರೆ. ಅಂದ್ರೆ ವಿವೇಕ ಸ್ಕಾಲರ್ ಪ್ರೋಗ್ರಾಮ್ ಅನ್ನುವಂತ ಕಾರ್ಯಕ್ರಮ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಆದ್ರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ಸಲುವಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಇಲ್ಲಿ 3ನೇ ಹಂತ ಬಂದು ಮನೆ ಭೇಟಿ ಆಗಿರುತ್ತೆ. 4ನೇ ಹಂತ ಬಂದು ಸಂದರ್ಶನ ಪ್ರಕ್ರಿಯೆ ನಡೆಯುತ್ತೆ. ಅಂದ್ರೆ 500 ಮನೆಗಳ ಭೇಟಿಯಲ್ಲಿ ವಿದ್ಯಾರ್ಥಿಗಳು ಯಾರಿರ್ತಾರೆ, ನಿಜವಾಗ್ಲೂ ಅಗತ್ಯ ಯಾರಿರುತ್ತೆ, ಆರ್ಥಿಕ ಸಹಾಯ ಯಾರಿಗೆ ಬೇಕಾಗಿರುತ್ತೆ ಅಂತ ವಿದ್ಯಾರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಅಂತ ವಿದ್ಯಾರ್ಥಿ ಹಾಗೆ ಅವರ ಕುಟುಂಬದವರೊಂದಿಗೆ ಮುಖಾಮುಖಿ ಭೇಟಿಯಾಗಿದೆ. ಕಳೆದ ವರ್ಷ 300ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳ ಹಾಗೆ ಸಂದರ್ಶನವನ್ನ ನಡೆಸಲಾಗಿದೆ. ಈ ವರ್ಷವೂ ಕೂಡ ಶಾಲಾ ಹಾಗೆ 2ನೇ ಹಂತ ಜಿಲ್ಲಾ ಮಟ್ಟದ ಪರೀಕ್ಷೆಗಳನ್ನ ವಿದ್ಯಾರ್ಥಿಗಳು ಭಾಗವಹಿಸಬೇಕಾಗಿರುತ್ತೆ. ಇಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿರುವಂತಹ ವಿದ್ಯಾರ್ಥಿಗಳಿಗೆ ಹಂತದಲ್ಲಿ ಮನೆ ಭೇಟಿಯನ್ನ ಹಾಗೆ 4ನೇ ಹಂತದಲ್ಲಿ ಸಂದರ್ಶನ ಪ್ರಕ್ರಿಯೆಯನ್ನ ನಡೆಸಲಾಗುತ್ತೆ. ಇದಕ್ಕೆ ಸಂಬಂಧಿಸಿದಂತ ಮಾಹಿತಿಯನ್ನು ವಿವೇಕ ಸ್ಕಾಲರ್ ಪ್ರೋಗ್ರಾಮ್ ತಂಡದವರು ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳಿಗೆ ಕರೆ ಮಾಡುವ ಮೂಲಕ ತಿಳಿಸಿಕೊಡ್ತಾರೆ. ಮೊದಲನೇ ಹಂತ ಈಗಾಗಲೇ ತಿಳಿಸಿರುವ ಹಾಗೆ ಆನ್ಲೈನ್ ಪರೀಕ್ಷೆ ನಡೆಯುತ್ತೆ. 2ನೇ ಹಂತ ಜಿಲ್ಲಾ ಹಂತ ಕೂಡ ಫಿಸಿಕಲ್ ಎಕ್ಸಾಮ್ ಆಗಿರುತ್ತೆ. 3ನೇ ಹಂತ ಮನೆ ಭೇಟಿ ಆಗಿರುತ್ತೆ. 4ನೇ ಹಂತ ಸಂದರ್ಶನ ಪ್ರಕ್ರಿಯೆ ನಡೆಯುತ್ತೆ. ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಹೇಗಿದೆ. ಗಣಿತ ಹಾಗೂ ವಿಜ್ಞಾನ ವಿಷಯದಲ್ಲಿ ಆಯ್ಕೆ ಮಾಡ್ಕೊಂಡಿರುವಂತಹ ಪಠ್ಯಗಳು ಈ ರೀತಿಯಾಗಿದೆ. ವಿದ್ಯಾರ್ಥಿಗಳು ಇದನ್ನ ನೋಟ್ ಡೌನ್ ಮಾಡ್ಕೋಬಹುದು. ಇದಕ್ಕೋಸ್ಕರ ನಿಮಗೆ 3 ನಿಮಿಷ ಸಮಯಾವಕಾಶ ಇದೆ. ಸ್ಕ್ರೀನ್ ಶಾಟ್ ತಗೊಳ್ಳೋದಾಗಿದೆ, ಸ್ಕ್ರೀನ್ ಶಾಟ್ ತಗೋಬಹುದು. ವಿಭಾಗವಾರು ಅಂಕಗಳ ವಿತರಣೆ ಹೀಗಿದೆ. ವಿಜ್ಞಾನ ವಿಷಯದಲ್ಲಿ 30 ಅಂಕಗಳಿಗೆ ಮೊದಲನೇ ಹಂತದ ಆನ್ಲೈನ್ ಪರೀಕ್ಷೆಯನ್ನು ನಡೆಸುತ್ತೆ. ಹಾಗೆ ಗಣಿತ ವಿಷಯದಲ್ಲಿ 30 ಅಂಕಗಳಿಗೆ, ಇಂಗ್ಲಿಷ್ ನಲ್ಲಿ 15 ಅಂಕಗಳು, ಕ್ವಾಲಿಫೈಯಿಂಗ್ ಅಂಕಗಳಷ್ಟೇನೆ ಆಗಿರುತ್ತೆ. ಇದರಲ್ಲಿ ಇಂಗ್ಲಿಷ್ ನಲ್ಲಿ ಬಂದಾಗ ಈಗ ಗಣಿತ ಮತ್ತೆ ವಿಜ್ಞಾನ ವಿಷಯಕ್ಕೆ ಹಿಂದಿನ ಸ್ಲೈಡ್ಗೆ ಯಾವ ಪಠ್ಯಕ್ರಮ ಇರುತ್ತೆ ಅನ್ನೋದನ್ನ ಆಗಲೇ ತಿಳಿಸಲಾಗಿದೆ. ಇಂಗ್ಲಿಷ್ ನಲ್ಲಿ ಕಮ್ಯುನಿಕೇಟಿವ್ ಇಂಗ್ಲಿಷ್ ಹಾಗೆ ಬೇಸಿಕ್ ಗ್ರಾಮರ್ ನ ಇದರಲ್ಲಿ ಕೇಳಲಾಗುತ್ತೆ. ಮೌಲ್ಯಮಾಪನ ಪ್ರಕ್ರಿಯೆಗೆ ಈಗಾಗಲೇ ಹೇಳಿದಿರೋ ಹಾಗೆ ಮೊದಲನೇ ಹಂತ ಆನ್ಲೈನ್ ಪರೀಕ್ಷೆ ಆಗಿರುತ್ತೆ. ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನ ನೀಡಲಾಗುತ್ತೆ. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುತ್ತೆ.
ಭೌತಿಕ ಪರೀಕ್ಷೆ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಹಾಗೆ ಡಿಸ್ಕ್ರಿಪ್ಟಿವ್ ಕ್ವೆಶ್ಚನ್ಸ್ ಕೂಡ ಇರುತ್ತೆ, ವಿವರಣಾತ್ಮಕ ಇರುತ್ತೆ. ಭೌತಿಕ ಪರೀಕ್ಷೆ ಇದು ವಸತಿ ಶಿಬಿರ ಇರುತ್ತೆ, 2 ದಿನಗಳ ವಸತಿ ಶಿಬಿರ, ಲಿಖಿತ ಪರೀಕ್ಷೆ ಹಾಗೆ ಕೆಲವು ನಡೆಸಲಾಗುತ್ತೆ. 4ನೇ ಹಂತ ರಾಜ್ಯ ಮಟ್ಟದ ಹಂತ ಆಗಿರುತ್ತೆ. ಇಲ್ಲಿ ಭೌತಿಕ ಪರೀಕ್ಷೆ ಹಾಗೇನೆ ಪ್ರಾಯೋಗಿಕ ಚಟುವಟಿಕೆಗಳನ್ನ ನೀಡಲಾಗುತ್ತೆ. ಹಾಗೆ ಮೊದಲನೇ ಹಂತದ ಆನ್ಲೈನ್ ಪರೀಕ್ಷೆಗೆ ಮೊದಲ ಅಣಕು ಪರೀಕ್ಷೆ ಜೂನ್ 22ನೇ ತಾರೀಕು ಹಾಗೆ 23ನೇ ತಾರೀಕು ಶನಿವಾರ ಮತ್ತೆ ಭಾನುವಾರ ಆನ್ಲೈನ್ ಮೂಲಕ ನಡೆಸಲಾಗುತ್ತೆ. ಇದು ಸಮಯವನ್ನ ಮುಂದಿನ ದಿನಗಳಲ್ಲಿ ನಾವು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ತಿಳಿಸ್ಕೊಡ್ತೀವಿ. ದಾಖಲೆ ತಿಳಿಸಿದ ಹಾಗೆ ದಿನಾಂಕಗಳು ಇದೆ, ರಿಜಿಸ್ಟ್ರೇಷನ್ ಲಿಂಕ್ ಆಲ್ರೆಡಿ ಓಪನ್ ಇದೆ. 24ನೇ ತಾರೀಕಿಂದ 25ನೇ ತಾರೀಕಿಗೆ ಈ ಲಿಂಕ್ ಓಪನ್ ಇರುತ್ತೆ. ಟೆಲಿಗ್ರಾಮ್ ಗ್ರೂಪ್ಗೆ ಸೇರೋದಕ್ಕೆ ಈ ಗುಂಪಲ್ಲೇ ಅಡ್ಮಿಷನ್ 2024 ಹಾಗೆ ವಿವೇಕ ಸ್ಕಾಲರ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ಹಾಗೆ ವರ್ಕ್ಶೀಟ್ ಹಾಗೆ ಅಧ್ಯಯನ ಸಾಮಗ್ರಿಗಳನ್ನ ಪಡೆಯೋದಕ್ಕೆ ನಾವು ಗೂಗಲ್ ಕ್ಲಾಸ್ ರೂಮ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಯೋಚಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಅನ್ನು ತಿಳಿಸ್ಕೊಡ್ತೀವಿ. ಹಾಗೆ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಹಾಗೆ ವಿವೇಕ ಸ್ಕಾಲರ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋದಕ್ಕೆ ಸಂಪರ್ಕಿಸಲು ಶ್ರೀಯುತ ಯಶವಂತ್ ಕುಮಾರ್ ಸಿಂಗ್ಗೆ ಇವರ ದೂರವಾಣಿ ಸಂಖ್ಯೆ 76143896. ಮತ್ತೊಮ್ಮೆ ಹೇಳ್ತೀನಿ, ಶ್ರೀಯುತ ಯಶವಂತ್ ಕುಮಾರ್ ಸಿಂಗ್ಗೆ ಇವರ ಫೋನ್ ನಂಬರ್ 7614389396. ಹಾಗೆ ಶ್ರೀಯುತ ರವಿ ಕೆ ಇವರ ದೂರವಾಣಿ ಸಂಖ್ಯೆ 97317422. ಮತ್ತೊಮ್ಮೆ ಶ್ರೀಯುತ ಕೆ ರವಿ ಇವರ ದೂರವಾಣಿ ಸಂಖ್ಯೆ 97317438. ಏನಾದ್ರು ಪ್ರಶ್ನೆಗಳಿದ್ದಲ್ಲಿ ವಿದ್ಯಾರ್ಥಿಗಳು ಹ್ಯಾಂಡ್ ರೈಸ್ ಮಾಡೋದ್ರ ಮೂಲಕ ಕೇಳಿದ್ರೆ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀವಿ. ನಂತರ ನಿಮ್ಮ ಪ್ರಶ್ನೆಗಳೇನಾದ್ರು ಇದ್ರೆ ಕೇಳಬಹುದು. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಈ ಆದ ನಂತರ ಮೊದಲನೇ ತರಗತಿ ಪ್ರಾರಂಭ ಆಗುತ್ತೆ. ಈ ತರಗತಿಯಿಂದ ಶ್ರೀಯುತ ಪ್ರವೀಣ್ ಕುಮಾರ್ ಎಸ್ ಸಂಸ್ಥೆಯ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನ ಶಿಕ್ಷಣ ವಿಭಾಗದ ಮುಖ್ಯಸ್ಥರು. ಇವರು ಮೊದಲನೇ ಒಂದು ತರಗತಿಯಿಂದ ಪ್ರಾರಂಭ ಮಾಡ್ತಾರೆ. 5 ನಿಮಿಷದಲ್ಲಿ ಸೆಷನ್ ಮುಗಿದ ನಂತರ ಇನ್ನು 5 ನಿಮಿಷದಲ್ಲಿ ಎಲ್ಲರೂ ಕೂಡ ಕನೆಕ್ಟ್ ಆಗಿರ್ಬೇಕು. 5 ನಿಮಿಷದಲ್ಲಿ ತರಗತಿ ಪ್ರಾರಂಭ ಆಗುತ್ತೆ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀವಿ. ನಂತರ ಪ್ರಶ್ನೆಗಳನ್ನ ಕೇಳಬಹುದು. ಹೇರ್ಕೊಂಡ್ರೆ ಅನನ್ಯ ಹ್ಯಾಂಡ್ ರೈಸ್ ಮಾಡಿದೀರಾ? ನಿಮ್ಮನ್ನ ಪ್ರಶ್ನೆ ಕೇಳ್ಬೋದು. ಇಷ್ಟ ಬಂದಾಗ ನೀನು ಅವಳು ಮುಂಡಿಯ ಅನನ್ಯ KR ನಿಮ್ದೇನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. ಒಂದು ವಿದ್ಯಾರ್ಥಿ ಪ್ರಶ್ನೆ ಕೇಳಿರೋದು, ಸ್ಕಾಲರ್ ಪ್ರೋಗ್ರಾಮ್ ಅಂಡ್ PUC ಪ್ರೋಗ್ರಾಮ್ ಡಿಫ್ರೆಂಟ್. ವಿವೇಕ ಸ್ಕಾಲರ್ ಪ್ರೋಗ್ರಾಮ್ ಮೂಲಕ PUC ಅಲ್ಲಿ ಶಿಕ್ಷಣವನ್ನು ಸ್ಕಾಲರ್ಶಿಪ್
ಮಾಹಿತಿಯನ್ನ ನೀಡಲಾಗುತ್ತೆ. ಇದು ವಿವೇಕ ಸ್ಕಾಲರ್ ಪ್ರೋಗ್ರಾಮ್ ಮೂಲಕ ನೀಡುವಂತಹ ಸ್ಕಾಲರ್ಶಿಪ್. ಹಾಗಾಗಿ ಇದು ಒಂದೇ ಕಾರ್ಯಕ್ರಮ ಆಗಿರೋದು. ಏನಾದ್ರು ಪ್ರಶ್ನೆಗಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಕೂಡ ನೀವು. ಕವನ ಎಮ್ಮ ಪ್ರಶ್ನೆ ಕೇಳ್ಬೋದು. ವರ್ತಿನಿ ನನ್ನ ಸ್ಟೂಡೆಂಟ್ ಪ್ರಶ್ನೆ ಕೇಳಿದ್ದಾರೆ, ಸಿಲೆಬಸ್ ಎಲ್ಲ ನೀವೇ ಕಂಪ್ಲೀಟ್ ಮಾಡ್ತೀರಾ ಅಂತ. ಈಗಾಗಲೇ ತಿಳಿಸಿದ ಹಾಗೆ ಆನ್ಲೈನ್ ತರಗತಿಯಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳಿಗೆ ಪ್ರತಿದಿನಾನು ಕೂಡ ಈಗ 4 ದಿನ ನಾನು ಏನ್ ಹೇಳಿದ್ದೀನಿ, ಇಲ್ಲಿ ನಾವು ತಿಳಿಸಿರುವಂತಹ ಸಿಲೆಬಸ್ ನ ಆನ್ಲೈನ್ ಮೂಲಕ ನಾವು ಕಂಪ್ಲೀಟ್ ಮಾಡ್ತೀವಿ. ಹಾಗೆ ಈ ತರಗತಿಗಳ ಮುಗಿದ ನಂತರ ನಾವು ಯೂಟ್ಯೂಬ್ ಒಂದು ಚಾನಲ್ ಲಿಂಕ್ ನ ಶೇರ್ ಮಾಡ್ತೀವಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಯೂಟ್ಯೂಬ್ ಚಾನಲ್ ಅಲ್ಲಿನೂ ಕೂಡ ನಡೆದಂತ ತರಗತಿಗಳನ್ನ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನೀವು ಆ ತರಗತಿಗಳನ್ನು ಕೂಡ ವೀಕ್ಷಣೆ ಮಾಡಬಹುದು. ಸ್ಟೂಡೆಂಟ್ ಪ್ರಶ್ನೆ ಕೇಳಿದ್ದಾರೆ, ಮ್ಯಾಮ್ ಕ್ಯಾನ್ ವಿ ಅಟೆಂಡ್ ಬೋತ್ ದ ಆನ್ಲೈನ್ ಎಕ್ಸಾಮ್ಸ್ ಅಂತ. ಎಸ್, ನೀವು 2 ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಿ. ದರ್ಶನ್ ಅನ್ನೋ ಸ್ಟೂಡೆಂಟ್ ಕೇಳಿದ್ದಾರೆ, ಮನೆ ಭೇಟಿ ಅಂದ್ರೆ ಏನು ಅಂತ. ಇದು VSP ಕಾರ್ಯಕ್ರಮದಲ್ಲಿ ಬರುವಂತದ್ದು, ಪ್ರೋಗ್ರಾಮ್ ನಲ್ಲಿ ಬರುವಂತಹ 3ನೇ ಹಂತ ಆಗ್ತಿದೆ. 2ನೇ ಹಂತದಲ್ಲಿ ಅಂದ್ರೆ ಅನ್ವೇಷಣೆ 2ನೇ ಹಂತದಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದಂತಹ 500 ಜನ ವಿದ್ಯಾರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ. ಆ ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ನೀಡುವಂಥದ್ದು. ಅಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿದ್ದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅಂತ ಮಕ್ಕಳನ್ನ ಆಯ್ಕೆ ಮಾಡಿ PUCಯಲ್ಲಿ ವಿಜ್ಞಾನ ವಿಷಯದಲ್ಲಿ ಶಿಕ್ಷಣವನ್ನ ಮುಂದುವರಿಸುವಂತ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಅವರ ಮನೆ ಭೇಟಿಯನ್ನ ಮಾಡಿ ಆರ್ಥಿಕ ವಿಶ್ಲೇಷಣೆಯನ್ನ ಗಮನಿಸಿ ಅವ್ರ ಅಗತ್ಯ ಇದೆ ಅನ್ನೋಂಥ ವಿದ್ಯಾರ್ಥಿಗಳಿಗೆ 4ನೇ ಹಂತ ಸಂದರ್ಶನವನ್ನ ಮಾಡಿ ಅವರಿಗೆ ಸ್ಕಾಲರ್ಶಿಪ್ ನೀಡುವ ಮೂಲಕ ಶಿಕ್ಷಣವನ್ನ ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಸ್ಟೆಲ್ ಅಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ನಿಮ್ಮ ಯಾವ ಹಾಸ್ಟೆಲ್ ಅಲ್ಲಿ ಇದ್ದೀರಾ, ಗವರ್ಮೆಂಟ್ ಹಾಸ್ಟೆಲ್ ಏನು, ಈ ವಿಷಯವನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ರೆ ಯಾವ ಸೆಂಟರ್ ಅಲ್ಲಿ ಎಕ್ಸಾಮ್ ಮಾಡ್ತೀವಿ ಅಲ್ಲಿ ಹತ್ರ ಇರೋ ಕಡೆನಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ನಿಮ್ಮ ಶಾಲೆಯಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಏನಾದ್ರು ಮಾಡ್ಕೊಟ್ರೆ ಅಲ್ಲೇ ಬಂದು ಎಕ್ಸಾಮ್ ಮಾಡೋದಕ್ಕೆ ನಾವು ವ್ಯವಸ್ಥೆಯನ್ನ ಮಾಡ್ಕೋಬಹುದು. ದಯವಿಟ್ಟು ನೀವು ಯಾವ ಹಾಸ್ಟೆಲ್ ಅಲ್ಲಿ ಇರೋ ತಿಳಿಸ್ತೀವಿ. ಮಾನಸ ಅನ್ನೋ ಹುಡುಗಿ ಪ್ರಶ್ನೆ ಕೇಳಿರೋಂಥದ್ದು, ಮ್ಯಾಮ್ ಡಿಲೀಟೆಡ್ ಪೋರ್ಷನ್ ಮೇಲೆ ಕ್ವೆಶನ್ಸ್ ಕೇಳ್ತೀರಾ ಅಂತ. ಈಗ ನಾವೀಗಾಗ್ಲೇ ಏನು ಸಿಲೆಬಸ್ ಗಳನ್ನ ಹಾಕಿದೀವಿ ಟೆಲಿಗ್ರಾಮ್ PDF ಫೈಲ್ ಅಲ್ಲಿ ಏನನ್ನ ಆ ಟಾಪಿಕ್ಸ್ ಮೇಲೆನೆ ನಿಮ್ಗೆ 4 ಹಂತಗಳ ಸ್ಪರ್ಧೆಗಳನ್ನ ನಡೆಸ್ತಾ ಇರ್ತೀವಿ. ಹಾಗಾಗಿ ಆ ಕ್ವಶನ್ಸ್ ಮಾತ್ರ ನೀವು ಕ್ಲಾಸಸ್ ಅಟೆಂಡ್ ಮಾಡಿ ಪಾಠಗಳನ್ನ ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ನೀವು ತಲುಪೋದಕ್ಕೆ ಸಾಕಾಗುತ್ತೆ. ಸ್ಟೂಡೆಂಟ್ ಮೆಸೇಜ್ ಮಾಡಿರೋದು ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ ಬೆಳಗೋಳದಲ್ಲಿ. ಅದು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ ಲಿಂಕ್ ಅವೈಲೇಬಲ್ ಇದೆ. ಲಿಂಕ್ ಆ ಲಿಂಕ್ ನ ಬಳಸ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡಿ ಸಬ್ಮಿಟ್ ನಿಮ್ಗೆ ಟೆಲಿಗ್ರಾಮ್ ಗುಂಪಿಗೆ ಸೇರ್ಕೊಳ್ಳೋದಕ್ಕೆ ಅದೇ ಲಿಂಕ್ ನ ಕೊಟ್ಟಿರ್ತೀವಿ.
ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ ಗುಂಪು ಕೂಡ ನೀವು ಸೇರ್ಕೋಬಹುದು. ಹಾಗೆ ನಿಮ್ಗೆ ಶಾಲೆ ಓಪನ್ ಆದ್ಮೇಲಿಂದ ನಿಮ್ಮ ಫ್ರೆಂಡ್ಸ್ ಯಾರು 9th ಸ್ಟ್ಯಾಂಡ್ ಇಂದ 10th ಸ್ಟ್ಯಾಂಡ್ ಹೋಗ್ತಾ ಇದಾರೆ ಅವ್ರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡೋದ್ರ ಮೂಲಕ ಅವರು ಕೂಡ ಭಾಗವಹಿಸೋದಕ್ಕೆ ಪ್ರೋತ್ಸಾಹ ನೀಡಬೇಕಾಗಿ ಕೇಳ್ಕೊತೀವಿ. ಎಕ್ಸಾಮ್ ಡೇಟ್ಸ್ ಎಲ್ಲಾನು ಕೂಡ ನಾವೇನ್ PDF ಅದರಲ್ಲೇ ಇದೆಯಪ್ಪ ನೋಡಿ. ಅನ್ವೇಷಣೆಗೆ ಸಂಬಂಧಪಟ್ಟಂತೆ PDF ಫೈಲ್ ಶೇರ್ ಆಗಿದೆ ಚಾಟ್ ಬಾಕ್ಸ್ ಅಲ್ಲಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ ಅಲ್ಲಿ 75 ಅಂಕಗಳಿಗೆ ನಾವು ಪರೀಕ್ಷೆಯನ್ನು ನಡೆಸೋದು. 30 ವಿಜ್ಞಾನ ವಿಷಯದಲ್ಲಿ, 30 ಗಣಿತ ವಿಷಯದಲ್ಲಿ, 15 ಇಂಗ್ಲಿಷ್ ವಿಷಯದಲ್ಲಿ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಒಟ್ಟು 75 ಅಂಕಗಳಿಗೆ ಆನ್ಲೈನ್ ಪರೀಕ್ಷೆ ನಡೆಸಲಾಗುತ್ತೆ. ಹಾಸ್ಟೆಲ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಲಿಸ್ಟ್ ಅನ್ನ ನಮ್ಗೆ ಶೇರ್ ಮಾಡಿದ್ರೆ ಅಲ್ಲಿಗೆ ನಮ್ಮ ಸಂಸ್ಥೆ ವತಿಯಿಂದ ಯಾರಾದ್ರೂ ಸ್ಟಾಫ್ ನ ಕಳಿಸ್ಕೊಂಡು ಫಿಸಿಕಲ್ ಎಕ್ಸಾಮ್ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೋದು. ರಂಜಿತಾ ಅನ್ನೋರು ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳಿರೋದು. PDF ಹಾಕ್ತೀವಿ. ಏನಾದ್ರು ಸಂದೇಹಗಳಿದ್ರೆ ಅಲ್ಲಿ ನೀಡಿರುವಂತಹ ದೂರವಾಣಿ ಸಂಖ್ಯೆಗಳಿಗೆ ರವಿಗೆ ಇವ್ರಿಗೆ ದೂರವಾಣಿ ಕರೆ ಮಾಡೋದ್ರ ಮೂಲಕ ನಿಮ್ಮ ಸಂದೇಹಗಳಿಗೆ ಕಂಡುಕೊಳ್ಬಹುದು. ಇನ್ನು 5 ನಿಮಿಷದ ನಂತರ ಮೊದಲನೇ ದಿನದ ಒಂದು ಆನ್ಲೈನ್ ತರಗತಿ ಪ್ರಾರಂಭ ಆಗುತ್ತೆ. ಫ್ರೆಂಡ್ಸ್ ಏನಾದ್ರು ಈ ಕಾಲೇಜ್ ಜಾಯಿನ್ ಆಗ್ತಾರೆ, ಅವರು ತರಗತಿಗೆ ಅಟೆಂಡ್ ಮಾಡ್ತಾರೆ ಅನ್ನೋದಿದ್ರೆ ಅವ್ರಿಗೂ ಕೂಡ ಈ ಝೂಮ್ ಮೀಟಿಂಗ್ ಭಾಗವಹಿಸೋದಕ್ಕೆ ತಿಳಿಸ್ಕೊಡ್ಬಹುದು. ಧನ್ಯವಾದ ಮ್ಯಾಮ್. ಹೆಸರು ವಿವೋ ಅಂತ ಮಾತ್ರ ಬರ್ತಾ ಇದೆ. ಮ್ಯಾಮ್, ಮೈ ನೇಮ್ ನಮಿತಾ. ಹೇಳಿ ಮ್ಯಾಮ್, ವಿ ಆರ್ ಸ್ಟಡಿಂಗ್ ಇನ್ ಹಾಸ್ಟೆಲ್. studying in which hostel? ಮ್ಯಾಮ್, KRCRS ಬೆಳಗೊಳ. Okay, I already gave you the answer, right? If possible, we will complete the exams there in your school, or else we will inform your school teachers to bring you to the exam centers wherever is possible. Then come and write the exam in that particular center. Okay. Ma'am, what was the pattern? Ma'am, we are going hostel for June 3rd. Ma'am, when we collect this all? No need to collect anything. We have already shared the document in the Telegram group. Then go through that to get the answers for all. You are given random questions for exams. We cannot tell what random questions would be asked in the exams. Ma'am, we are not have any idea. That's why we are conducting online classes. Whenever you are conducting online classes, we will post the videos in the Telegram group. You can ask your teachers, or we'll see how we can arrange sessions for you, your schools. Okay. Okay, thank you, ma'am. Thank you. 15 ನಿಮಿಷದಲ್ಲಿ ಮೊದಲನೇ ತರಗತಿ ಪ್ರಾರಂಭ ಆಗುತ್ತೆ. ದಯವಿಟ್ಟು ಎಲ್ಲ ಲೈನಲ್ಲೇ ಇರಬಹುದು. ಹಾಗೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಜಾಯಿನ್ ಆಗ್ತಾರೆ ಕಾಲ್ಗೆ, ಈ ಕ್ಲಾಸ್ ಮೊದಲನೇ ದಿನದ ತರಗತಿ ಅವ್ರಿಗೂ ಕೂಡ ಜಾಯಿನ್ ಆಗಬೇಡಿ. ಇದು ಮೊದಲನೇ ದಿನದ ತರಗತಿ. ಇಲ್ಲಿಂದ ಪ್ರಾರಂಭವಾಗುವಂತ ತರಗತಿಗಳಲ್ಲಿ ನಡೆಸಲಾಗುವಂತಹ ಪಠ್ಯಕ್ರಮಕ್ಕೆ ಆಧಾರಿತವಾಗಿಯೇ 4 ಹಂತಗಳಲ್ಲೂ ಕೂಡ ಆನ್ಲೈನ್ ಪರೀಕ್ಷೆ, ಹಾಗೆ ಭೌತಿಕ ಪರೀಕ್ಷೆ, ಸೆಕೆಂಡ್ ರೌಂಡ್ ಡಿಸ್ಟ್ರಿಕ್ಟ್ ಲೆವೆಲ್, ಥರ್ಡ್ ರೌಂಡ್ ಡಿವಿಷನಲ್ ಲೆವೆಲ್ ಕ್ಯಾಂಪ್ಸ್, ಹಾಗೆ ಸ್ಟೇಟ್ ಕ್ಯಾಂಪ್ಸ್ ಗಳು ಕೂಡ ಈ ಪಠ್ಯಕ್ರಮದ ಆಧಾರಿತವಾಗಿಯೇ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ತಪ್ಪದೇ ಈ ತರಗತಿಗಳಿಗೆ ಭಾಗವಹಿಸಬೇಕಾಗಿ ಈ ಮೂಲಕ ತಿಳಿಸ್ತೇನೆ. ಧನ್ಯವಾದಗಳು.